ನಿಮ್ಮ ಹತ್ರ ಒಂದು ಟಾಪಿಕ್ ಮೇಲೆ ಬೇಕಾದ ನಾಲೆಡ್ಜ್ ಇಲ್ಲದೆ ಹೋದರೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳೋದು ಸಹ ನಿಮ್ಮ ಪವರೇ. ಯಾವಾಗ ನೀವು ನಿಮ್ಮ ಆಪೋಸಿಟ್ ಪರ್ಸನ್ಗೆ ನಿಮಗೆ ಎಲ್ಲ ಗೊತ್ತಿಲ್ಲ ಅಂತ ತೋರಿಸಿದ್ರೆ, ನಿಮ್ಮ ಲ್ಯಾಕ್ ಆಫ್ ನಾಲೆಡ್ಜ್ನ ಯಾರ ಜೊತೆನೂ ಹೈಡ್ ಮಾಡದೆ ಇದ್ದರೆ, ನೀವು ಯಾವಾಗಾದರೂ ನಿಮಗೆ ಗೊತ್ತಿರೋ ಟಾಪಿಕ್ನ ಬಗ್ಗೆ ಹೇಳಿದರೆ ಆವಾಗ ನೀವು ಹೇಳೋದನ್ನ ಪ್ರತಿಯೊಬ್ಬರು ಕೇರ್ಫುಲ್ಲಾಗಿ ಕೇಳ್ತಾರೆ ಆ್ಯಂಡ್ ನಿಮ್ಮನ್ನ ಟ್ರಸ್ಟ್ ಮಾಡ್ತಾರೆ. ನಂಬರ್ 5, ಪೀಪಲ್ ವಾಂಟ್ಸ್ ಟು ಬಿ ಕನ್ಸಿಸ್ಟೆನ್ಸ್ ವಿತ್ ದೇರ್ ಪಾಸ್ಟ್ ಕಮಿಟ್ಮೆಂಟ್. ಮನುಷ್ಯರು ನಮ್ಮ ಪಾಸ್ಟ್ ಕಮಿಟ್ಮೆಂಟ್ಸ್ನ ಜೊತೆ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಎಲ್ಲ ಡಿಸಿಷನ್ಸ್ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ನ ಮೇಲೆ ಬೇಸ್ಡ್ ಆಗಿರುತ್ತೆ. ನಾವು ಏನನ್ನು ಪಾಸ್ಟಲ್ಲಿ ಮಾಡಿದ್ವೋ ಥಿಂಕ್ ಮಾಡಿದ್ವೋ ಅದಕ್ಕೆ ಅಕಾರ್ಡಿಂಗಾಗಿ ಆ್ಯಕ್ಟ್ ಮಾಡ್ತಿರ್ತೀವಿ. ನಾವು ಅಂದ್ಕೊಳ್ತೀವಿ ನಮ್ಮ ಲೈಫ್ ನಮ್ಮ ಪಾಸ್ಟ್ಗಿಂತ ಕನ್ಸಿಸ್ಟೆಂಟಾಗಿರಬೇಕು ಅಂತ, ಆದರೆ ಕೆಲವು ಸರಿ ಅದು ಮಿಸ್ ಆಗುತ್ತೆ. ಬಟ್ ಸೇಮ್ ಮಿಸ್ಟೇಕ್ನ ನಾವು ಮತ್ತೆ ಮತ್ತೆ ಮಾಡ್ತಿರ್ತೀವಿ. ಸಪೋಸ್ ನಿಮ್ಮ ಹತ್ರ ಯಾರಿಗಾದರೂ ಒಂದು ಚಿಕ್ಕ ಟಾಸ್ಕ್ನ ಮಾಡಿಸ್ಕೊಳ್ಳೋಕ್ಕಾದ್ರೆ ಅದೇ ವ್ಯಕ್ತಿ ನಿಮ್ಮನ್ನ ದೊಡ್ಡ ಟಾಸ್ಕ್ ಮಾಡೋಕ್ಕೆ ಕೇಳಿದರೆ ನೀವು ಮಾಡೋಕ್ಕೆ ಹೈ ಚಾನ್ಸಸ್ ಇದೆ. ಇದು ಬೇಸಿಕ್ ಹ್ಯೂಮನ್ ನೇಚರ್. ನೀವು ಸಹ ಇದನ್ನ ಯೂಸ್ ಮಾಡ್ಬೋದು. ಯಾರಾದರೂ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನು ಅವರು ಸಬ್ಕಾನ್ಷಿಯಸ್ಲಿ ಆ ಡಿಸಿಷನ್ ಕರೆಕ್ಟೇ ಅಂದ್ಕೊಳ್ತಿರ್ತಾರೆ ಆ್ಯಂಡ್ ಆ ಟೈಮ್ ಅವರು ಅದು ಕರೆಕ್ಟಾ ಇಲ್ಲ ತಪ್ಪಾ ಅನ್ನೋದನ್ನ ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅವರು ತಮ್ಮ ಕಮಿಟ್ಮೆಂಟ್ಗೆ ಕನ್ಸಿಸ್ಟೆಂಟಾಗಿ ಇರಬೇಕು ಅಂದ್ಕೊಳ್ಳೋದ್ರಿಂದ. ಫಾರ್ ಎಕ್ಸಾಂಪಲ್, ಯಾರು ಅವರ ವೆಯ್ಟ್ ಲಾಸ್ ಮಾಡೋಕ್ಕೆ ಕಮಿಟ್ಮೆಂಟ್ ತಗೊಳ್ತಾರೋ ಅವಾಗ ಅವ್ರಿಗೆ ಪ್ರತಿದಿನ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಯಾಕಂದರೆ ಅವರು ತನ್ನ ಕಮಿಟ್ಮೆಂಟ್ ಎಷ್ಟು ಕನ್ಸಿಸ್ಟೆಂಟಾಗಿ ಫಾಲೋ ಆಗ್ತಿದ್ದಾರೋ ಅಂತ ಅವರು ತಿಳ್ಕೊಳ್ಳೋಕ್ಕೆ. ನಂಬರ್ 6, ಪೀಪಲ್ ಲುಕ್ ಫಾರ್ ಸೋಷಿಯಲ್ ಪ್ರೂಫ್, ಗಿವ್ ದೆಮ್. ಹೇಗೆ ಮನುಷ್ಯರು ಒಬ್ರನ್ನ ನೋಡಿ ಫಾಲೋ ಆಗ್ತಾರೆ ಅನ್ನೋದನ್ನು ಸೋಷಿಯಲ್ ಪ್ರೂಫಲ್ಲಿ ನಾವು ನೋಡ್ತೀವಿ. ಅದನ್ನು ಹರ್ಡ್ ಬಿಹೇವಿಯರ್ ಅಂತಾರೆ. ಯಾವಾಗ ನಾವು ಹೆಚ್ಚು ಜನ ಯಾವುದಾದ್ರೂ ಒಂದು ಕೆಲಸ ಮಾಡ್ತಿರೋದನ್ನು ನೋಡ್ತೀವೋ ನಾವು ಅದನ್ನ ಏನು ಥಿಂಕ್ ಮಾಡದೆ ಅವ್ರನ್ನ ಫಾಲೋ ಆಗ್ತಿರ್ತೀವಿ. ಅದರಲ್ಲಿ ನಾವು ಪೀರ್ ಪ್ರೆಷರ್ನ ಸಹ ನೋಡ್ತೀವಿ. ಅದರಲ್ಲಿ ನಮ್ಮ ಸುತ್ತ ಇರೋರು ನಾವು ಆ ಕೆಲಸನ ಮಾಡೋಕ್ಕೆ ಮೋಟಿವೇಟ್ ಮಾಡ್ತಾರೆ.